ನನ್ನ ಮಾತು ನನಗೆ ಸುತ್ಕೊಳ್ಳೋದು ಅಂತಾರಲ್ಲ ಅದು ಇದೆ ಅನಿಸುತ್ತೆ. ಆ ವೈಜಯಂತಿಗೆ ಕೆಲಸ ಮಾಡೋಕ್ಕೆ ಏನು ಪ್ರಾಬ್ಲಮ್ಮು? ಸುಮ್ಮನೆ ನನ್ನನ್ನು ಸಿಕ್ಕಾಕ್ಸಿದ್ಲು. ಅಕ್ಕ ಕರೆದ್ರ? ನನ್ನ ಮಾತು ಕೇಳಿಸ್ಕೊತಾ ನಿಂತಿದ್ಯಾ? ಹಾಗೇನಿಲ್ಲಕ್ಕ. ಅಕ್ಕ ನಿಮ್ಗೇನಾದ್ರೂ ಸಹಾಯ ಬೇಕಿತ್ತಾ? ನಾನು ನಿನ್ನನ್ನು ಕೇಳಿದ್ನಾ? ಇಲ್ಲ ತಾನೆ. ನಿನ್ನ ಸಿಂಪತಿ ನನಗೇನು ಬೇಡ. ಯಾಕೆ? ಇಲ್ಲೂ ನೀನೇ ಹೈಲೈಟ್ ಆಗಬೇಕು ಅಂತನಾ ಅಥವಾ ನನಗೆ ಕೆಲಸ ಮಾಡೋಕ್ಕೆ ಬರಲ್ಲ ಅಂತ ಪ್ರೂವ್ ಮಾಡಬೇಕು ಅಂತನಾ? ಅಕ್ಕ ಯಾಕೆ ಹಾಗನ್ಕೋತೀರಾ? ಮನೆ ಅಂದಮೇಲೆ ಒಬ್ರಿಗೊಬ್ರು ಸಹಾಯ ಮಾಡೋದು ಇದ್ದಿದ್ದೆ. ಅದು ನಮ್ಮ ಜವಾಬ್ದಾರಿ, ಸಿಂಪತಿ ಅಲ್ಲ. ನಿನ್ನ ಜವಾಬ್ದಾರಿನ ಬೇರೆ ಕಡೆ ಹೋಗಿ ನಿಭಾಯಿಸ್ಕೊ. ಇಲ್ಲಿ ನಾನು ನೋಡ್ಕೋತೀನಿ. ಪರವಾಗಿಲ್ಲ ಅಕ್ಕ, ನಾನು ಸರಿ ಮಾಡ್ತೇನೆ. ಈ ತರ ಮಂಟಪ ಕಟ್ಟಿದ್ರೆ ಗ್ಯಾರಂಟಿ ಬಿದ್ದೋಗತ್ತೆ. ರಮ್ಯಾ, ಆಂಟಿ ನನ್ನ ನೋಡಿ ಇವತ್ತೇ ನೀವು ಇಷ್ಟೊಂದು ಖುಷಿಯಾಗಿರೋದು ಅನ್ಸುತ್ತೆ. ಖುಷಿ ಆಗದೆ ಏನು? ನೀನು ಈ ಮನೆ ಮಗಳೇ ಅಲ್ವಾ? ನೀನು ಬಂದಿದ್ದಕ್ಕೆ ಪೂಜೆಗೆ ಒಂದು ಕಳೆ ಬಂತು. ಏನಂತೀಯ ವೈಜಯಂತಿ? ಹೌದು ರಮ್ಯಾ, ನೀನು ಬಂದಿದ್ದು ತುಂಬ ಖುಷಿ ಆಯ್ತು. ಬಂದೋಳೆ ಬಿದ್ದಿರೋ ಮಂಟಪನ ಸರಿ ಮಾಡಕ್ಕೆ ನೋಡಿದೆ ನೋಡು, ಅದು ನಿನ್ನ ಒಳ್ಳೆ ಗುಣನ ತೋರಿಸುತ್ತೆ. ನೀನು ಈ ಮನೆ ಸೊಸೆ ಆಗದೆ ಇದ್ರೆ ಏನಾಯ್ತು? ನಿನ್ಗೆ ಈ ಮನೆ ಮೇಲಿರೋ ಕನ್ಸರ್ನ್ ಹಾಗೆ ಇದೆಯಲ್ಲ. ಯಾಕಂಟಿ ಕನ್ಸನ್ ಹಾಗೆ ಇರೋದು ತಪ್ಪ? ಖಂಡಿತ ಇಲ್ಲ ರಮ್ಯಾ. ನಿಮ್ಗಳಿಗೆ ಹೇಳಿದ್ರೆ 1 ನಿಮಿಷದಲ್ಲಿ ಕಟ್ತಿದ್ರು ಏನೋ. ನಾನು ಈ ಕಡೆ ಕಟ್ಟಿದ್ರೆ ಆ ಕಡೆ ಬೀಳ್ತಾ ಇದೆ, ಆ ಕಡೆ ಕಟ್ಟಿದ್ರೆ ಈ ಕಡೆ ಬೀಳ್ತಾ ಇದೆ. ನಿನ್ನ ಥರ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋದಕ್ಕೆ ನನಗೆ ಬರಲ್ಲ ನೋಡು. ನನಗಿದೆಲ್ಲ ಏನು ಕಷ್ಟ ಅಲ್ಲ ಆಂಟಿ. ಏನು ಮಾಡಲಿ? ಅದೇ 3 ದಿನದ ಹಿಂದೆ ಆಗಿದ್ದಿದ್ರೆ ಸೊಸೆ ಅನ್ನೋ ಅಧಿಕಾರದಲ್ಲಿ ಮಂಟಪ ಕಟ್ಕೊಡ್ತೀಯ ರಮ್ಯಾ ಅಂತ ಕೇಳ್ಬೋದಾಗಿತ್ತು. ಅಕ್ಕ, ರಮ್ಯಾ ಈ ಮನೆ ಗೆಸ್ಟು. ಅವಳ ಹತ್ರ ಹೋಗಿ ಕೆಲಸ ಮಾಡು ಅಂತ ಹೇಳೋದು. ಆಂಟಿ ಗೆಸ್ಟ್ ಅಂತ ಹೇಳಿ ನನ್ನ ಹೊರಗಿನೋಳ್ ತರ ನೋಡ್ತಾ ಇದ್ದೀರಾ? ಹೌದು ವೈಜಯಂತಿ, ಈಗಷ್ಟೇ ಅವಳು ಈ ಮನೆ ಮಗಳು ಅಂತ ಹೇಳಿದ್ದು ಅಷ್ಟು ಬೇಗ ಮರ್ತೋಯ್ತಾ? ಅಷ್ಟಕ್ಕೂ ನಾನೇನು ರಮ್ಯನ ಹತ್ರ ಮಂಟಪದ ಕೆಲಸ ಮಾಡಿಸಲ್ಲ. ಮಂಟಪದ ಕೆಲಸನ ಮನೆ ಸೊಸೆಯರೇ ಮಾಡಬೇಕು ಅಂತ ಅತ್ತೆ ಈಗಷ್ಟೇ ಹೇಳಲಿಲ್ವಾ? ಮನೆ ಸೊಸೆ ಮಾಡ್ಬೇಕಾ? ಹೌದು ರಮ್ಯಾ, ಅತ್ತೆನೇ ಹೇಳಿದ್ದು. ಅದೇ ಪದ್ಧತಿ ಅಂತೆ. ಆಂಟಿ ಈಗಿನ ಕಾಲದಲ್ಲಿ ಯಾರು ಅದೆಲ್ಲ ನೋಡ್ತಾರೆ? ನಾನು ಈ ಮನೆಯೊಳೆ ಅಲ್ವಾ, ನಾನೇ ಮಂಟಪ ರೆಡಿ ಮಾಡ್ತೀನಿ. ಬೇಡ ರಮ್ಯಾ, ನೀನು ರೆಸ್ಟ್ ಮಾಡು. ನಾಗು ಹತ್ರ ಜ್ಯೂಸ್ ಕಳಿಸ್ತೀನಿ. ಆಂಟಿ ನಿಮಗೆ 1000 ಕೆಲಸ ಇರುತ್ತೆ. ಈ ಮಂಟಪ ಚಿಂತೆ ಬಿಟ್ಟು ಅದನ್ನ ನೋಡ್ಕೊಳ್ಳಿ. ಇಲ್ಲಿ ನಾನಿದ್ದೀನಲ್ವಾ? ಹೌದು ವೈಜಯಂತಿ, ರಮ್ಯಾನೇ ಅಷ್ಟು ಆಸೆಯಿಂದ ಮಂಟಪನ ಮಾಡ್ತೀನಿ ಅಂತ ಹೇಳುವಾಗ ಬೇಡ ಅನ್ನಕ್ಕಾಗುತ್ತಾ ವೈಜಯಂತಿ? ಮಾಡಲಿ ಬಿಡು. ಅವಳು ಮಾಡೋದ್ರಿಂದ ಅವಳಿಗೂ ಖುಷಿ ಸಿಗುತ್ತೆ. ನೋಡು ಬಾ, ನಾವು ಬೇರೆ ಕೆಲಸ ನೋಡೋಣ. ರಮ್ಯಾ ಮುಂದುವರ್ಸು. ವೈಜಯಂತಿ ಆಂಟಿ, ನಾನಿವತ್ತು ಈ ಪೂಜೆಯಲ್ಲಿ ಇನ್ವಾಲ್ವ್ ಆಗೋದು ನೋಡಿ ನೀನೇ ಈ ಮನೆ ಸೊಸೆ ಆಗ್ಬಾರ್ದಿತ್ತ ಅಂತ ಅನ್ಕೊಳ್ತೀರಾ. ಹಾಗೆ ಮಾಡ್ತೀನಿ, ನೋಡ್ತಾ ಇರಿ. ಇಡೀ ದಿನ ಪಂಚ ಮೇಂಟೈನ್ ಮಾಡೋದು ಹೇಗಪ್ಪ? ನೀನು ಬಿಡಪ್ಪ, ಮನೆಯವನು ಉಟ್ಕೋ ಮೇಂಟೈನ್ ಮಾಡು. ಬಟ್ ನಾನು ಯಾಕೆ? ಅವಿ, ನೀನು ಮನೆಯವನೇ ಕಣ. ಅಮ್ಮಂಗೆ ದಿನ ದಿನ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗ್ತಿದೆ. ಅವಳಿಗೆ ನಾವಿಬ್ರು ಮಕ್ಕಳೇ. ಓ, ನೀವಿಬ್ರು ಇನ್ನೂ ರೆಡಿನೇ ಆಗಿಲ್ವಾ? ನೀನು ನಾವಿಬ್ರು ರೆಡಿ ಆಗಿದ್ದೀವಿ ಅಂತ ನೋಡಕ್ ಬಂದ್ಯಾ ಅಥವಾ ನೀನ್ ರೆಡಿ ಆಗಿರೋದು ತೋರ್ಸಕ್ ಬಂದ್ಯಾ? ಎರಡು ಅನ್ಕೋ. ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿರೋರಿಗೆ ಮೇಕಪ್ ಬೇಕಾಗಿರಲ್ಲ. ವಾವ್ ಅಣ್ಣ, ಥ್ಯಾಂಕ್ ಯು. ನಾನು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಆದ್ರೆ ನಿನಗೆ ಮೇಕಪ್ ಬೇಕು. ಅವಿ ಅಣ್ಣ,
ಏಯ್ ಸಾರಿ ಏಯ್ ಯಾಕೆ ಅವಳನ್ನ ರೇಗಿಸ್ತೀಯಾ? ರಿಯಾ, ನಾನು ಹೇಳ್ತಿದ್ದೀನಿ, ನೀನು ಸೂಪರಾಗಿ ಕಾಣಿಸ್ತಾ ಇದೆಯಾ. ಥ್ಯಾಂಕ್ ಯು ಅವಿ ಅಣ್ಣ. ಕತ್ತೆಗೆ ಏನ್ ಗೊತ್ತು, ಕಸ್ತೂರಿ ಪರಿಮಳ. ಅದೇ ಲೋ, ಅವಾಗ ಸುಳ್ಳು ಹೇಳಕ್ಕಾಗಲ್ವೇನಾ ನಿಂಗೆ? ನಂಗೆ ಸುಳ್ಳು ಹೇಳಕ್ಕೆ ಬರಲ್ಲ ಅವಿ. ಅಯ್ಯೋ ಅವಿ ಅಣ್ಣ, ಹೋಗಿ ನಿಮ್ಮಿಬ್ರ ಹತ್ರನೂ ನಾನು ಮಾತಾಡಲ್ಲ. ಸಾರಿ ರಿಯಾ. ನೀನ್ ಸಕ್ಕದ ಕಾಣಿಸ್ತಿದ್ಯಾ, ಆದ್ರೆ ಇದನ್ನ ಹೇಳಿಸ್ಕೊಳಕ್ ಇಲ್ಲಿವರೆಗೂ ನೀನ್ ಬಂದಿರಲ್ಲ. ಏನ್ ವಿಷಯ? ಆಕ್ಚುಲಿ ಅಪ್ಪ ಪೂಜೆಗೆ ದಕ್ಷಿಣೆ ಕೊಡಕ್ಕೆ ಚೇಂಜ್ ತರದ್ ಮರ್ತೋಗ್ಬಿಟ್ಟಿದ್ದಾರೆ. ಅಮ್ಮ ಸರಿಯಾಗಿ ಕ್ಲಾಸ್ ತಗೋತಾ ಇದಾರೆ. ಅದಕ್ಕೆ ನಿನ್ನ ಹತ್ರ ಏನಾದ್ರು ಚೇಂಜ್ ಇದೆಯಾ ಅಂತ ಕೇಳಕ್ ಬಂದೆ. ಇದು ಚೆನ್ನಾಗಿದೆ. ನಿಮ್ಮ ಮನೆಯವರೆಲ್ಲ ಕಿಪ್ ದ ಚೇಂಜ್ ಅಂತಿದ್ರೆ ನಿಮ್ಮ ಮನೇಲಿ ಚೇಂಜ್ ಎಲ್ಲಿರುತ್ತೆ? ಅವಿ ಅಣ್ಣ, ಸರಿ, ನನ್ನ ಹತ್ರ ಇದೆ ಇರೋ ಪರ್ಸಲ್ಲಿಟ್ಟೆ. ಪರ್ಸಲ್ ದುಡ್ಡು ಇತ್ತಲ್ಲ. ಇಲ್ಲೇ ಇಟ್ಟಿದ್ನಲ್ಲ. ಆನ್ಲೈನ್ ಪೇಮೆಂಟ್ ಮಾಡೋ ನಿನ್ಗೆ ನಾನ್ ಚೇಂಜ್ ಕೇಳಕ್ ಬಂದಲ್ಲ, ನಂಗೆ ಬುದ್ಧಿ ಇಲ್ಲ. ನಾನು ಹೋಗಿ ದೊಡ್ಡಪ್ಪನ್ ಕೇಳ್ತೀನಿ. ಅತ್ತೆ, ನೀವೇನಿಲ್ಲಿದ್ದೀರಾ? ಇಷ್ಟೊತ್ತಿಗೆ ಮಂಟಪ ರೆಡಿ ಮಾಡೋದ್ರಲ್ಲಿ ಬ್ಯುಸಿ ಆಗಿರ್ಬೇಕಿತ್ತಲ್ವಾ? ಮಂಟಪ ರೆಡಿ ಆಗ್ತಿದೆ. ಮಂಟಪನ ರೆಡಿ ಮಾಡಿಸ್ತಾ ಇರೋದು ಈ ಮನೆ ಭಾವಿಸು. ಅಂದ್ರೆ ರಮ್ಯಾ ಮಂಟಪನ ರೆಡಿ ಮಾಡ್ತಿದ್ದಾಳೆ. ಗುಡ್. ಪೂಜೆಗೊಂದೊಳ್ಳೆ ಆರಂಭ ಸಿಕ್ತಾಗಾಯ್ತು. ನೀವಾಗ್ಬೋದತ್ತೆ, ಫೀಲ್ಡಿಗೆ ಇಳ್ದೇ ಬಿಟ್ರಿ. ನೀನು ಹೇಳ್ದಾಗೆ ರಮ್ಯನ್ನ ಹೈಲೈಟ್ ಮಾಡೋದಕ್ಕೆ ಇದೊಂದು ಒಳ್ಳೆ ಚಾನ್ಸು. ಆದರೆ ಕೊಟ್ಟ ಕೆಲಸನ ಅವಳು ಮಾಡ್ತಾಳೆ ಅಂತೀಯ? ಅತ್ತೆ, ನಿಮ್ಗಿನ್ನೂ ರಮ್ಯನ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಅವಳು ಶತ ಸೋಂಬೇರಿ. ಹಾಗಾದ್ರೆ ಮಂಟಪ ಆದ ಹಾಗೆ, ಅವಳು ಬೇಷ್ ಅನ್ಸ್ಕೊಂಡ ಹಾಗೆ. ನರಿನ ನಾಯಿ ಅಂತ ತೋರ್ಸಕ್ಕೆ ಹೋದಂಗಾಯ್ತು. ಆ ರಮ್ಯನ ನಂಬ್ಕೊಂಡು ಈ ಮನೆಗೆ ಒಳ್ಳೆ ಸೊಸೆ ಅಂತ ನೀನು ತೋರಿಸ್ದಂಗೆ. ಅತ್ತೆ, ನೀವಲ್ಲೇ ತಪ್ಪು ತಿಳ್ಕೊಂಡಿರೋದು. ಕೆಲಸ ಮಾಡೋರಿಗೆ ಕೆಲಸ ಮಾಡೋಕ್ಕೆ ಒಂದೇ ದಾರಿ, ಆದರೆ ಸೋಂಬೇರಿಗಳಿಗೆ ಕೆಲಸ ಹೇಗೆ ಮುಗಿಸ್ಬೇಕು ಅನ್ನೋದಕ್ಕೆ ನೂರಾರು ದಾರಿ ಇರುತ್ತೆ.